ಸಖತ್ತಾಗಿತ್ತು ಮ್ಯಾಚ್. ಓಕೆ. ಸೊ ಕೊಹ್ಲಿ ಹಾಫ್ ಸೆಂಚುರಿ ಹೊಡೆಯಕ್ಕಾಗಿಲ್ಲ ಒಂದು ರನ್ ಈಗ. ಸೊ ಬೇಜಾರಿದೆಯಾ ಏನು? ತುಂಬಾ ಒನ್ ಸೈಡ್ ಆಯ್ತು ಅಂತ ಕೆಲವರು ಹೇಳ್ತಾ ಇದ್ರು. ಅನ್ಸ್ತಾ ಒಳಗಡೆ? ಅನ್ಸ್ತು. ನೆಕ್ಸ್ಟ್ ಸ್ಟಾರ್ಟಿಂಗ್ ಒಂದ್ ಸೈಡ್ ಅನ್ನಿಸ್ತು, ಲಾಸ್ಟ್ ಅಲ್ಲಿ ಥ್ರಿಲ್ಲಿಂಗ್ ಇತ್ತು ಸ್ವಲ್ಪ. ಕೊಹ್ಲಿ 49 ಔಟ್ ಆಗಿ ಸ್ವಲ್ಪ ಬೇಜಾರಾಯ್ತು. ಜಿತೇಶ್ ಶರ್ಮಾ ಫಾರ್ಮ್ ವಾಪಸ್ ಬಂದಿದೆ, ಸೂಪರ್. ಈ ಸಲಾನು ಕಪ್ ನಮ್ದೆ RCB. ಸೆಕೆಂಡ್ ಕಪ್ ವೈಟಿಂಗ್ ಹಂಗಂದ್ರೆ. ಆ, ಸರಿ ಹೇಳ್ತೀರಾ ಇವತ್ತಿನ ಮ್ಯಾಚ್ ಗೆದ್ದಿದೆ RCB? RCB RCB ತುಂಬಾ ಚೆನ್ನಾಗಿ ಆಡ್ತು. ಓಕೆ. ಈ ಸಲ ಕಪ್ ನಮ್ದೆ. ಟೇಬಲ್ ಟಾಪರ್ಸ್. ತುಂಬಾ ಖುಷಿ ಆಗುತ್ತೆ. ಯಾರು RCB ಫೇವರೇಟ್ ಪ್ಲೇಯರ್? ವಿರಾಟ್ ಕೊಹ್ಲಿ. ಓಕೆ. ಹಾಫ್ ಸೆಂಚುರಿ ಒಂದು ರನ್ ಹೊಡೆಯಕ್ಕಾಗಿಲ್ಲ. ಸೊ ಬೇಜಾರಾಯ್ತಾ? ಮ್ಯಾಚ್ ವಿನ್ ಆಗಿದ್ದು ಖುಷಿ ಆಯ್ತಾ? ಏನಾಯ್ತು? ಖುಷಿ ಆಯ್ತು. ಓಕೆ. ಸೊ ನೆಕ್ಸ್ಟ್ ಮ್ಯಾಚ್ ಡೆಲ್ಲಿ ಮೇಲೆ ಇದೆ. ಸೊ ಶನಿವಾರ. ಸೊ ಅದಕ್ಕೆ ಏನಾದ್ರು RCB ಇದೇ ಟೀಮ್ ಮಾಡ್ಬೇಕಾ ಅಥವಾ ಚೇಂಜಸ್ ಏನಾದ್ರು ಮಾಡ್ಬೇಕಾ? ನಾವು ಗೆಲ್ಲಿಸ್ಬೇಕು. ಥ್ಯಾಂಕ್ ಯು. ಬನ್ನಿ ಹೇಳಿ, ಇವತ್ತು RCB ಮ್ಯಾಚ್ ವಿನ್ ಆಗಿದೆ. ಸೊ ಎಷ್ಟು ಖುಷಿ ಆಗಿದೆ? ತುಂಬಾ ಖುಷಿ ಆಗಿದೆ. ನಾನು ಆಕ್ಚುಲಿ ಫಸ್ಟ್ RCB ಬ್ಯಾಟಿಂಗ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಟಾಸ್ ಗೆದ್ದಾಗ, ಬಟ್ ಬೌಲಿಂಗ್ ಆಯ್ಕೆ ಮಾಡಿದ್ರು. ಬಟ್ ಬೌಲಿಂಗ್ ಕೂಡ ಸೂಪರ್ ಆಗಿ ಮಾಡಿದ್ರು, ಆಲ್ ಔಟ್ ಮಾಡಿದ್ರು LSG ನ. ಈವನ್ ದೋ ಏಡನ್ ಮಾರ್ಕ್ರಮ್, ಮಿಚ್ ಮಾರ್ಷ್ ಎಲ್ಲ ಇದ್ರು ಕೂಡ ಅವ್ರನ್ನೆಲ್ಲಾನು ಕಟ್ ಹಾಕಿ ಒಂದ್ ಕಡೆ ಆಲ್ ಔಟ್ ಮಾಡಿದ್ರು. ತುಂಬಾ ಖುಷಿ ಆಯ್ತು. ವಿರಾಟ್ ಕೊಹ್ಲಿ ಹಾಫ್ ಸೆಂಚುರಿ ಮಿಸ್ ಆಯ್ತು, ಬಟ್ ಪರವಾಗಿಲ್ಲ, ನೆಕ್ಸ್ಟ್ ಮ್ಯಾಚ್ ನೋಡೋಣ, ಸೆಂಚುರಿ ಮಾಡ್ತಾರೆ ಅನ್ಸುತ್ತೆ. ಓಕೆ. ಟಾಸ್ ಗೆದ್ದು ಬೌಲಿಂಗ್ ತಗೊಂಡು ಅಂತ ಹೇಳಿ ಅಂದ್ರೆ ಬ್ಯಾಟಿಂಗ್ ತಗೋಬೇಕಾಗಿತ್ತು ಏನಕ್ಕೆ ಅಂತ? ಏನಕ್ಕೆ ಅಂತಂದ್ರೆ ಇಷ್ಟು ದಿನ ಕೂಡ ಚಿನ್ನಸ್ವಾಮಿಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು. ಸೊ ಹಾಗಾಗಿ ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದ್ರಿಂದ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬ್ಯಾಟಿಂಗ್ ಫಸ್ಟ್ ಮಾಡ್ತಾರೆ ಅಂತ. ಅದರಿಂದ ಹೈ ಸ್ಕೋರ್ ಸೆಟ್ ಮಾಡಿದ್ರೆ LSG ಎಲ್ಲೋ ಒಂದ್ ಕಡೆ ಸೈಡ್ ಇಂದ ಭಯ ಉಟ್ಕೊಂತ ಇದು ಅಂತ ಅನ್ನಿಸ್ತು. ಬಟ್ ಅಂದ್ರೂ ಕೂಡ ಅವ್ರನ್ನ ಆಲ್ ಔಟ್ ಮಾಡಿದ್ಮೇಲಿಂದ ನಮ್ಗೆ ಹೆಂಗೋ ನಂಬಿಕೆ ಬಂತು ನಾವೇ ಗೆಲ್ತೀವಿ ಅಂತ. ಹಾಗೆ RCB ಗೆದ್ರೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. RCB ವಿನ್ ಆಗಿರೋದು ತುಂಬಾ ಖುಷಿಯಾಗಿದೆ. ಕೊಹ್ಲಿ 49 ಆಡಿದ್ದಾರೆ, ಅದಕ್ಕಿಂತ ಮತ್ತೇನ್ ಬೇಕು ಹೇಳಿ. ಆದ್ರೆ ನಮ್ಮನ್ನ ಹುಡ್ಕೊಳ್ಳೋರಿಗೆ 2 ನಿಂಬೆ ಹಣ್ಣು ಮತ್ತೆ ಒಂದು ಮೆಣಸಿನಕಾಯಿ ಎಕ್ಸ್ಟ್ರಾ ಕೊಡ್ಬೇಡಪ್ಪ. ಅದಕ್ಕಿಂತ ದೃಷ್ಟಿ ಏನು ಬೀಳಬಾರ್ದು. ಎಲ್ಲ ಕೆಳಗಡೆ ಇದ್ದಾರೆ, ಅಲ್ಲಿ ಇರ್ಲಿ. ಥ್ಯಾಂಕ್ ಯು ಬ್ರೋ. ಜೈ RCB. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.